ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ಹಿರೇವಾಡ ಗ್ರಾಮಕ್ಕೆ ಕರ್ನಾಟಕ ಕ್ಷತ್ರಿಯ ಮರಾಠ ಸಮಾಜದ ಅಧ್ಯಕ್ಷರಾದಂತಹ GH ಮರಿಯೋಜರಾವ್ರವರು ಆಗಮಿಸಿದ್ದು, ಗ್ರಾಮಸ್ಥರು ಹಾಗೆಯೇ ಕಾಂಗ್ರೆಸ್ನ ಹಿರಿಯ ಮುಖಂಡರು ನೂತನ ಅಧ್ಯಕ್ಷರಿಗೆ ಸ್ವಾಗತವನ್ನು ಕೋರಿದರು. ಹಾಗೆಯೇ ಈ ದೇಗುಲದ ಅಭಿವೃದ್ಧಿಯ ಕುರಿತಂತೆ ಒಂದು ಚರ್ಚೆಯನ್ನು ಸಹ ಮಾಡಲಾಯಿತು. ಚನ್ನಗಿರಿ ತಾಲೂಕಿನ ಹಿರೇವಾಡ ಗ್ರಾಮ ಒಂದು ವಿಶೇಷವಾದ ಒಂದು ತುಳಜಾಭವಾನಿ ದೇವಸ್ಥಾನವನ್ನು ಹೊಂದಿದ್ದು, ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯಾದ ಶಹಾಜಿ ರಾಜೇ ಭೋಂಸ್ಲೆಯವರು ಈ ದೇಗುಲವನ್ನು ನಿರ್ಮಾಣ ಮಾಡಿದರು ಎಂದು ಐತಿಹ್ಯ ಹೇಳ್ತದೆ. ಅದರಂತೆ ಈ ದೇಗುಲದ ಅಭಿವೃದ್ಧಿಗಾಗಿ ದೇಗುಲವು ಮುಜರಾಯಿ ಇಲಾಖೆಗೆ ಸೇರ್ಪಡೆಯಾಗಿದ್ದು, ದೇಗುಲದ ಅಭಿವೃದ್ಧಿಗಾಗಿ ಡೆಪ್ಯೂಟಿ ಸ್ಪೀಕರ್ ಆದಂತಹ ರುದ್ರಪ್ಪ ಲಮಾಣಿಯವರು ಆಸಕ್ತಿಯನ್ನು ವಹಿಸಿದ್ದು, ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುವುದು ಎಂದು ನೂತನ ಅಧ್ಯಕ್ಷರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ನಾಗರಾಜ್ ನಾಯ್ಕ್ ಸಹ ಮಾತನಾಡಿ, ರುದ್ರಪ್ಪ ಲಮಾಣಿಯವರು ಒಂದು ದೇವರ ಮೇಲೆ ಒಂದು ವಿಶೇಷವಾದ ಭಕ್ತಿಯಾಗಿ ಆಸಕ್ತಿಯನ್ನು ಹೊಂದಿದ್ದ ದೇಗುಲದ ಅಭಿವೃದ್ಧಿಯನ್ನು ಸರ್ವ ಸಮಾಜದವರು ಸೇರಿ ಮಾಡೋಣ ಎಂದು ಸಹ ತಿಳಿಸಿದರು. ಈ ಸಂದರ್ಭದಲ್ಲಿ ರುದ್ರಪ್ಪ ಲಮಾಣಿಯವರ ಸಹೋದರ ಡಾಕೇಶ್ ಮತ್ತೆ ಸೇರಿದಂತೆ ಗ್ರಾಮಸ್ಥರು ಹಾಗೆಯೇ ದೇವಾಲಯ ಸಮಿತಿಯ ಸದಸ್ಯರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಅವರೆಲ್ಲರಿಗೂ ಕೂಡ ನೀವು ಒಂದ್ಸತಿ ಸೇರಿಸಿ ಮಾತಾಡಿಸ್ಕೊಳ್ರಿ. ಅವ್ರು ಯಾವತ್ತು ಗ್ರಾಮಸ್ಥರು ಇಷ್ಟಪಟ್ಟು ಎಲ್ಲರೂ ಸೇರೋಣ ಅಂತ ಹೇಳ್ತಾರೋ ಅವತ್ತು ನಾನು ಕೂಡ ಬರ್ತೀನಿ ಅಂತಕ್ಕಂಥ ವಿಚಾರವನ್ನು ನಾಗರಾಜನವರಿಗೆ ಹೇಳಿದ್ವಿ. ಆ ರೀತಿ ಎಲ್ಲರೂ ಇವತ್ತಿನ ದಿವಸ ತಾವೆಲ್ಲ ಬಂದಿದ್ದೀರಿ. ತಮಗೂ ಕೂಡ ನನ್ನ ಅತ್ಯಂತ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನಾನೊಂದು 2 ದಿನ 3 ಸತಿ ಬಂದಿರ್ಬೋದು, 3-4 ಸತಿ ಬಂದಿರ್ಬೋದು ಅಷ್ಟೇ, ಹೆಚ್ಚಿಗೆ ನಾನು ಬಂದಿರಲಿಲ್ಲ. ಇಲ್ಲಿ ಗದಿಗೆರಿಗೆ ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ಯಾವಾಗ ಒಂದು ಸರ್ತಿ ನನಗೆ ಯಾರು ಹೇಳೋದಿಲ್ಲ, ಶಹಾಜಿ ಮಹಾರಾಜರು ಇವತ್ತಿನ ದಿವಸ ಅಂದಿನ ತಮ್ಮ ದಿನಗಳಲ್ಲಿ ಇಲ್ಲೊಂದು ದೇವಸ್ಥಾನವನ್ನು ಮಾಡಿದ್ದಾರೆ, ತಾವು ಒಂದ್ಸತಿ ಭೇಟಿ ಕೊಡಿ ಅಂತೇಳಿ ನಮ್ಮ ಚನ್ನಗಿರಿಯವರು ಇವರು ಹೇಳ್ತಾ ಇದ್ರು. ಹಾಗಿದ್ದಾಗ ನಾನು 3-4 ಸತಿ ಬಂದು ಹೋದೆ. ನಾನು ನಿಗಮದ ಅಧ್ಯಕ್ಷನಾದ ಮೇಲೆ ಮೊದಲನೇ ಬಾರಿಗೆ ಮತ್ತೆ ಆ ತಾಯಿಯ ದರ್ಶನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಆ ದೇವರ ಶಕ್ತಿ ಇದ್ರೇ ಯಾರನ್ನಾದ್ರೂ ಇಲ್ಲಿ ವ್ಯಾಕಂಬಂದು ಕೆಲಸ ಮಾಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ವಿನ ಸುಮ್ಮನೆ ಯಾವುದನ್ನು ಕೂಡ ಸಾಧ್ಯ ಆಗ್ತಕ್ಕಂಥ ವಿಚಾರ ಇಲ್ಲ. ನಾನು ನಮ್ಮ ಮನೆಗೆ ಬಂದಾಗ ಹೇಳಿದೆ ಅವರಿಗೆ, ಇಲ್ಲ ಮೋಟ್ಲಿ ನಾನು 3-4 ಸತಿ ಹೋಗಿದ್ದೀನಿ, ನಾನು ಯಾವತ್ತೂ ಈ ವಿಚಾರ ಹೇಳೋದು ಕೇಳೋದು ನಾನು ಯಾವತ್ತೇನು ಮಾಡಿಲ್ಲ. ಆದರೆ ಇವತ್ತು ತಾವೆಲ್ಲ ಬಂದಿದ್ದೀರಿ. ನಮ್ಮ ಡಾಕಪ್ಪಣ್ಣವರು ಬಂದರು, ಇಲ್ಲ ಮಾಡಲೇಬೇಕು, ನೀವು ರುದ್ರಪ್ಪಣ್ಣವ್ರು ಕರ್ಕೊಂಡ್ಬರ್ತೀವಿ, ಎಲ್ಲ ಸೇರಿ ಮಾಡೋಣ, ಜೇದೇನಕ್ಕೂ ಬರ್ತಾರೆ, ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ವಿಚಾರನ ಇವತ್ತಿನ ದಿವಸ ಅವರೆಲ್ಲರೂ ಬರ್ತಾರೆ ಅಂತಲೇ ನಾವು ಕೂಡ ಇವತ್ತಿನ ದಿವಸ ಡೇಟ್ ಹಾಕಿದ್ವಿ. ನಮಗಿಂತ ರುದ್ರಪ್ಪಣ್ಣವ್ರು ದೊಡ್ಡವರು, ಹಿರಿಯರು, ನಮಗಿಂತ ಹೆಚ್ಚಿನ ಉನ್ನತ ಸ್ಥಾನದಲ್ಲದ ಡೆಪ್ಟಿ ಸ್ಪೀಕರ್ ಆಗಿರೋದ್ರಿಂದ ಅವರು ಕೂಡ ಇದ್ದರೆ ಅದಕ್ಕೆ ಶಕ್ತಿ ಬರುತ್ತೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವ್ರದ್ದು ಟೈಮ್ ಕೇಳ್ಕೊಂಡೆ ನಾವು ಈ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದು. ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಈ ಸಭೆಯಲ್ಲಿ ಇದ್ದಾರೆ ಅಂತಲೇ ತಿಳ್ಕೊಂಡು, ಅವರು ಮತ್ತು ಜಯದೇವ ನಾಯಕರು ಇದ್ದಾರೆ ಅಂತ ತಿಳ್ಕೊಂಡೇ ಇವತ್ತು ನಾನು ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಜಾಗ ನಿಮ್ಮ ಪ್ರಕಾರ ಇವಾಗ 2 ಎಕರೆ ಇದೆ, ಇನ್ನೊಂದು ಎಕರೆ ಬರಬೇಕು ಅಂತಕ್ಕಂಥದ್ದು ತಮ್ಮ ಒಂದು ವಿಚಾರ ಇದೆ. ಟೋಟಲ್ 3 ಎಕರೆ ಜಾಗ ಆಗುತ್ತೆ. ಈ 3 ಎಕರೆ ಜಾಗದಲ್ಲಿ ಏನು ಇವತ್ತಿನ ದಿವಸ ಪಾಣಿಯಲ್ಲಿ ಉತ್ತರ ಅದರಲ್ಲಿ ಎಷ್ಟಿದೆ? ಪಾಣಿ ಇಲ್ಲ ಸರ್, ಗ್ರಾಮ ಠಾಣ ಅಂತಾನೆ ಮಾಡಿ ಪಂಚಾಯತಿ ಒಳಗಡೆ ನಮ್ಮದೇ ಜಾಗ ಇತ್ತು ಅಂತ ಸೇರ್ಬೇಕು. ಅದು ಬೇಕೇ ಬೇಕು. ಅದಿದ್ದರೆ ನಾವೇನಾದ್ರೂ ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸತ್ ಕೊಟ್ಟದಾರ ಸರ್ ನಮ್ಮ ಚನ್ನಗಿರಿ ಸಮಾಜದವರು, ಆಮೇಲೆ ನಮ್ಮ
ಅವರಿಗೆ ರಮೇಶ್ ಅವರು ಸತೀಶ್ ಅಣ್ಣರು ನಮ್ಮ ಎಂ ಜಿ ಮುಳೆ ಸಾಹೇಬರು ಇವರೆಲ್ಲ ಸೇರ್ಬಿಟ್ಟು ಪಾಪದ ಕಷ್ಟಪಟ್ಟು ಅವ್ರು ಮಾಡಿದ್ದಾರೆ. ಅದು ಯಾರು ಇರೋದು ನನಗೆ ಇಲ್ಲಿ ತನಕದ ಬಗ್ಗೆ ಮಾಹಿತಿ ನನಗಿಲ್ಲ. ಅದು ವಿಚಾರ ಅಷ್ಟೇ ಗೊತ್ತಿರೋದು ನನಗೆ. 5 ಕೋಟಿ ಒಂದು ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬರು, 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಹಾಕಿದ್ದಾರೆ ಅಂತ ಅಷ್ಟು ಗೊತ್ತು. ಅಷ್ಟು ಬಿಟ್ಟರೆ ನನಗೆ ಮತ್ತೆ ಬೇರೆ ಅದನ್ನ ನಾನು ಪರಿಶೀಲನೆ ಮಾಡ್ಲಿಕ್ಕೆ ನಾನು ಹೋಗಿಲ್ಲ. ಆದರೆ ನಾನು ಇವ್ರು ಬಂದು ಹೋದ್ಮೇಲೆ, ನಮ್ಮ ಮೊನ್ನೆ ಬಂದು ಹೋದ್ಮೇಲೆ ನಾವೊಂದು ತೀರ್ಮಾನ ತಗೊಂಡಿದ್ದೀವಿ. ಈಗ ಅಲ್ಲೂ ಕೂಡ ಒಂದು ಟ್ರಸ್ಟ್ ಇದೆ, ನಮ್ಮ ಹೊದಿಗೆರೆ ಇದೊಂದು ಟ್ರಸ್ಟ್ ಇದೆ. ಅದು ಟ್ರಸ್ಟು ಒಂದು ಕಾರ್ಯಕ್ರಮಕ್ಕೆ ಸ್ಥಿಮಿತ ಆಗಿಬಿಟ್ಟಿದೆ. ಶಾಜಿ ಮಹಾರಾಜರ ಶಾಜಿ ಮಹಾರಾಜರ ಪುಣ್ಯತಿಥಿ ಕಾರ್ಯಕ್ರಮ ಒಂದು ಮಾಡಿಬಿಟ್ಟು ಅದು ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಅದು ನಾವು ಅದೊಂದೇ ಮಾಡಿ ಬಿಟ್ಕೊಂತ 10 ವರ್ಷ ಆಗೋಯ್ತು. ಬರೀ ಅದನ್ನೇ ಮಾಡ್ಕೊಂತ ಬಂದ್ಬಿಟ್ಟಿದ್ದೀವಿ. ಆದರೆ ಈ ಸತಿ ಅದನ್ನ ನಾವು ಹೊರತುಪಡಿಸಿ ಕಳೆದ ಬಾರಿ ಶಾಜಿ ಮಹಾರಾಜರ ಜಯಂತಿ ಮಾಡಿದ್ವಿ. ಈ ಮತ್ತೆ ಮಾರ್ಚ್ 18ಕ್ಕೆ ಶಾಜಿ ಮಹಾರಾಜರ 18ಕ್ಕಲ್ಲ ಶಾಜಿ ಮಹಾರಾಜರ ಜಯಂತಿನ ನಾವು ಮಾಡಿಬಿಟ್ಟು ಆ ಶಾಜಿ ಮಹಾರಾಜರ ಜಯಂತಿ ಜೊತೆಗೆ ನಮ್ಮ ಈ ಏನು ಹಿರೇಗೌಡದ ಶಾಜಿ ಮಹಾರಾಜರ ಕೈಯಿಂದ ನಿರ್ಮಿತವಾದಂಥ ಈ ತುಳಜಾಭವಾನಿ ಮಂದಿರವನ್ನು ಕೂಡ ಜೀರ್ಣೋದ್ಧಾರದ ಬಗ್ಗೆ ಚಿಂತನೆ ಮಾಡೋಣ ಅಂತೇಳಿ ನಾನು ಮತ್ತು ನಾಗರಾಜಣ್ಣವರು, ಡಾಕ್ಟರ್ ಪಣ್ಣವರು, ನಮ್ಮ ಟ್ರಸ್ಟ್ನ ಸದಸ್ಯರೆಲ್ಲ ಸೇರಿ ಅವತ್ತಿನ ದಿವಸ ನಮ್ಮ ಮನೆಯಲ್ಲಿ ಸೀನಣ್ಣವರು ನಾವೆಲ್ಲ ಸೇರಿ ಮಾತಾಡಿದ್ವಿ. ಮಾತಾಡಿದಾಗ ನನಗೊಂದು ಮತ್ತೊಂದು ಯೋಚನೆ ಬಂತು. ಹೊದಿಗೆರೆ ಮತ್ತು ಈ ಹಿರೇಗೌಡ ಎರಡು ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಇಂಪ್ರೂವ್ ಮಾಡೋಕ್ಕೆ ಶುರು ಮಾಡೋಣ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ತಲೆಲಿಟ್ಕೊಂಡು ಈ ವಿಚಾರದಲ್ಲಿ ನಾನು ಹಂತಕದಲ್ಲಿ ಬಂದೇ ಬರ್ತೀನಿ. ನಾನು ಎಷ್ಟೇ ಕಷ್ಟ ಬರ್ತೀನಿ. ಕಾರ್ಯಕ್ರಮಗಳು ತುಂಬ ಇತ್ತು, ಲೇಟಾಗಿ ಬಂದಿದ್ದೀನಿ. ಹಾಗಾಗಿ ಖಂಡಿತವಾಗಿ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಮಾತನ್ನು ಕೊಡ್ತಾ ಇದ್ದೀನಿ. ನಾನು ಸಂಪೂರ್ಣವಾಗಿ ನಾವಿರೋ ತನಕನೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ ನಾನಂತೂ ಸಿದ್ಧವಾಗಿದ್ದೀನಿ. ಅದರಲ್ಲಿ 2 ಮಾತಿಲ್ಲ. ಯಾವುದೇ ಕಾರಣಕ್ಕೂ ಚಿಂತನೆಯ ಪ್ರಶ್ನೆ ಅಂತೂ ಇಲ್ಲ. ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಭಗವಂತ ತಾಯಿ ಯಾರು ಮುಂದೆ ಬೇಕಾದ್ರೂ ನಿಂತ್ಕೊಂಡು ಒಂದು ಶಕ್ತಿಯನ್ನ ನಮಗೆ ಕೊಡಿಸಿದ್ದಾರೆ. ಈ ಕೊಡಿಸಿದ ತಾಯಿ ಸೇವೆ ಮಾಡೋಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಮುಂದಿನ ದಿನಗಳಲ್ಲಿ ಮೊದಲನೇದು ಇವಾಗೆಲ್ಲ ಸ್ವಲ್ಪ ಎದ್ದು ನೋಡೋಣ, ಎಲ್ಲೆಲ್ಲಿ ಏನೇನು ಬೇಕು, ಏನೇನು ಆಗಬೇಕು ಅಂತ ತಾವೆಲ್ಲ ನೋಡ್ಕೊಂಬಂದಿರೋ ಜಾಗನ ಇನ್ನೂ ನಾನೇನು ಹೇಳಿದೆ, ಫಸ್ಟ್ ಎಲ್ಲ ಒಂದು ಅಡ್ಡಾಡೆಲ್ಲ ನೋಡೋಣ, ನೋಡಿ ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲ ಹೇಳಿ ಸಾಹೇಬರು ಮಾಡಿದ್ರೆ ಮಾಡೋಣ ಅಂತ ಮಾಡಿದ್ದೀವಿ. ಮುಂದೆ ಹಣನ ಯಾವ ರೀತಿ ಕ್ರೋಢೀಕರಣ ಮಾಡೋದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಬೇಕಾಗುತ್ತೆ. ನಾವು ನೀಲಿನಕ್ಷೆ ಬರೋ ತನಕ ಖಂಡಿತವಾಗಿ ಏನು ಮಾಡೋಕ್ಕಂತೂ ಆಗಲ್ಲ. ನೀಲಿನಕ್ಷೆ ಬರಲಿ. ನೀಲಿನಕ್ಷೆ ಬಂದ ಮೇಲೆ ಯಾರ್ಯಾರು ಈಗ ಭಾಳ ಬಿಗ್ ಶಾಟ್ಸ್ ಇದ್ದಾರೆ, ಇಲ್ಲ ಅಂತೇನಿಲ್ಲ, ಎಲ್ಲ ಸಮಾಜದವರು ಇದ್ದಾರೆ, ಎಲ್ಲ ಇದರಲ್ಲೂ ಬಿಗ್ ಶಾಟ್ಸ್ ಇದ್ದಾರೆ. ಅವರು ಕಸನ ದೇವಸ್ಥಾನಕ್ಕೆ ದೊಡ್ಡ ಶ್ರೀಮಂತರಿದ್ದಾರೆ, ಎಲ್ಲ ಸಮಾಜದ ದೊಡ್ಡ ಶ್ರೀಮಂತರಿದ್ದಾರೆ, ಕ್ಷತ್ರಿಯ ಸಮಾಜದಲ್ಲಿದ್ದಾರೆ, ಅನ್ಯ ಸಮಾಜದವರು ಕೂಡ ಇದ್ದಾರೆ. ಯಾರ್ಯಾರು ದೇವಿ ಭಕ್ತರದಾರ ಈಗ ಇಲ್ಲಿ ಇರ್ತಕ್ಕಂಥ ನಮ್ಮ ಪೂಜೆ ಮಾಡ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ರೆಗ್ಯುಲರ್ ಭಕ್ತರು ಏನು ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಅವ್ರನ್ನ ನಾವು ಕೂರ್ಸ್ ಕೇಳಿದಾಗ ಅವರು ಸ್ವಲ್ಪ ಹೆಸರುಗಳು ಫೋನ್ ನಂಬರ್ ಕೊಟ್ಟರೆ ಅವ್ರನ್ನೂ ಕೂಡ ನಾವು ಗಣನೆ ತಗೊಂಡು ಏನು ನಮ್ಮ ಇರ್ತಕ್ಕಂಥ ಎಲ್ಲಿ ನಮ್ಮ ಬೆಂಗಳೂರು ಲೆವೆಲಲ್ಲಿ ಎಲ್ಲಿದ್ದಾರೆ ನೋಡ್ಕೊಂಡು, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ತಾಯಿ ಭಕ್ತರು ನೋಡ್ಕೊಂಡು ಅವ್ರನ್ನೂ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅತ್ಯಂತ ಶೀಘ್ರದಲ್ಲಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಖಂಡಿತವಾಗಿ ಮಾಡೋಣ. ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಅವಕಾಶ ಸಿಕ್ಕಿದೆ. ನಮ್ದಿನ್ನು ಎರಡೂವರೆ ವರ್ಷ 2 ವರ್ಷ 4 ದಿನ 28 ತಿಂಗಳು ನಮಗೂ ಒಂದು ಅವಕಾಶ ಇದೆ. 28 ತಿಂಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೆಲಸ ಮಾಡೋಣ. ನಮ್ಮ ಕೆಲಸ ನೋಡಿ ತಾಯಿ ಮತ್ತೆ ನಮ್ಗೆ ಅಧಿಕಾರ ಕೊಟ್ಟರೆ ಮತ್ತೆ ಮುಂದುವರ್ಸೋಣ. ಬಿಡೋ ಪ್ರಶ್ನೆ ಅಂತೂ ಉದ್ಭವ ಆಗಲ್ಲ. ಆಮೇಲೆ ನಾನು ಹೆಚ್ಚು ಕಡಿಮೆ ದೇವ್ರ ಹತ್ರ ಯಾವತ್ತೇನು ಕೇಳ್ಕೊಳಲ್ಲ. ನನಗೆ ಅಭ್ಯಾಸ ಇಲ್ಲ. ಅದನ್ನ ಕೊಡೋದು, ಇದನ್ನ ಮಾಡು, ಅದನ್ನ ಕೇಳು, ಇದನ್ನ ಕೊಡು, ನಾನು ಅಭ್ಯಾಸ ಇಟ್ಕೊಂಡಿಲ್ಲ. ನಾನು ಇತ್ತೀಚೆಗೆ ದೇವ್ರಿಗೆ ಕೈ ಮುಗಿತಿರೋದು.
ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಸರ್ ಅಂತ ಹೇಳ್ತೀವಿ. ನಮ್ಮ ತಾಯಿಯಿಂದನೇ ಸ್ಟಾರ್ಟ್ ಮಾಡಿ ಸರ್. ಈಗ ಮುಂದೆ ಇನ್ನೂ ಉನ್ನತ ಅತ್ಯುನ್ನತ ಹುದ್ದೆಯಿಂದ ಬರ್ಬೋದು ಈ ತಾಯಿಗೆ. ಇತ್ತೀಚೆಗೆ ದೇವರ ಸ್ಟಾರ್ಟ್ ಮಾಡ್ತಾ ಇದ್ದು ಮೊದಲೇ ಮಾಡ್ತಾ ಇದ್ದೆ. ಆಮೇಲೆ ಮಧ್ಯದ ಸ್ವಲ್ಪ ಬಿಟ್ಬಿಟ್ವಿ ಅಂದ್ರೆ ಏನಿಲ್ಲ, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ನಮ್ಮ ತಂದೆ ತಾಯಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಟ್ಬಿಟ್ರೆ ಮುಗೀತು ನಮ್ಮ ಕೆಲಸ. ನಾವು ದೇವ್ರ ಮನೆಗೂ ಒಂದು 3 ವರ್ಷ ದೇವ್ರ ಮನೆಗೂ ಹೋಗಿರ್ಲಿಲ್ಲ. ನಾನು ಮತ್ತೆ ದೇವ್ರ ಮನೆಗೆ ಹೋಗಿ ಯಾವ ಶುರು ಮಾಡಿದ್ದಪ್ಪ ಅಂದ್ರೆ ಮತ್ತೆ ಚೇರ್ಮನ್ ಆದ್ಮೇಲೆ ಗೊತ್ತಾದ ಮೇಲೆ ನಾವು ಮುಂದುವರಿದ್ವಿ. ಲೆಟರ್ ತಗೊಂಡು ಅಣ್ಣನಿಗೆ ಮಾತಾಡ್ಕೊಂಡು ನಾವು ಅಣ್ಣ KPCCಯಲ್ಲೇ ಕೆಲಸ ಮಾಡ್ತಿದ್ವಿ. ನಾನು ಉಪಾಧ್ಯಕ್ಷ ಆಗಿದ್ದೀನಿ, ಅವ್ರ ಜೊತೆಗೂ ನಾನು ಸಂಯೋಜಕನಾಗಿ ಕೆಲಸ ಮಾಡಿದ್ದೀನಿ. ಕೆಲವು ಜಿಲ್ಲೆಗೆ ನಾವು ಇದು ಎಲೆಕ್ಷನ್ಗೆ ಇಬ್ಬರು ಉಸ್ತುವಾರಿಯಾಗಿ ಹೋಗಿ ಕೆಲಸ ಮಾಡಿದ್ದೀವಿ. ಅಂದರೆ ಹೆಚ್ಚಿಗೆ ಹಿಂಸೆ ಮಾಡಿದ್ದೀನಿ ಅಣ್ಣಗೆ ನಾನು. ಈ ದೇವಸ್ಥಾನ ಬಗ್ಗೆ ಏನಾರು ಮಾಡಲೇಬೇಕು ಅಂತೇಳಿ ಆವಾಗ ಇಲ್ಲ, ಸಂತೋಷ್ ಲಾಡಿಗೂ ಮಾಡೋಣ, ಮಾನೆಗೂ ಕರ್ಕೊಳ್ಳೋಣ, ಆಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಮಾತಾಡೋಣ, KH ಪಾಟೀಲಿಗೂ ಮಾತಾಡೋಣ, ಆಮೇಲೆ ರಾಮಲಿಂಗ ರೆಡ್ಡಿಗೂ ಮಾತಾಡೋಣ, ನನಗೊಬ್ಬ ಡೆಪ್ಟಿ ಸ್ಪೀಕರು ಇದ್ದಾರೆ, ನಾವಿಬ್ಬರು ಇದ್ದೀವಿ. ಈಗ ನಾವು ಅವರಿಬ್ಬರಿಗೂ ಕರ್ಕೊಂಡು ನಾವು 4 ಜನ ಆಗ್ತೀವಿ. ಆಮೇಲೆ ಆ 4 ಜನಕ್ಕೆ ನಾವು ಬೆನ್ನು ಹತ್ಬೋದು ಅನ್ನೋ ಲೆಕ್ಕಾಚಾರದಾಗ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಮಾತಾಡಿದ್ದೀವಿ. ಮುಂದೆ ಅದೇ ರೀತಿ ಮಾಡ್ಬೇಕಂತೇಳಿ ಪ್ಲಾನ್ ಮಾಡೋಕ್ಕೆ ಇವತ್ತು ಅವ್ರು ಹೇಳಿದ್ಕೆ ಇವತ್ತು ನಮ್ಮ ಇಂಜಿನಿಯರಿಗೆ ಕರೆದಿದ್ದು. ಏನಣ್ಣ, ಇವತ್ತು ಈ ಪ್ಲಾನ್ ಸುಮ್ಮನೆ ಮಾತಾಡೋದು ಬೇಡ, ಇಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಜಾಗ ನೋಡಿದ್ಮೇಲೆ ಪ್ಲಾನ್ ಮಾಡ್ಕೊಳ್ಳೋಣ. ಆ ಪ್ಲಾನ್ ಪ್ರಕಾರ ಏನೇನು ಮಾಡಬೇಕು. ಇದೇ ಒದಗೇರಿಗೆ ನಾನು ಒಂದು 6 ಕೋಟಿ ಅಂತ ತನಕ ನಾವು ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅಂತ ಅಣ್ಣ ಹೇಳ್ಯಾರ. ನಮ್ಮ ದೇವಸ್ಥಾನಕ್ಕೆ ನಾವು ಮಾಡ್ಸೋಕೆ ಏನಾಗತ್ತೆ, ನಮ್ಮ ಮನೆ ದೇವರು ಮಾಡೋಣ ಅಂಥೇಳಿ ಅವರು ಭಾರಿ ಹುರ್ಪಲ್ಲಿದ್ದಾರೆ. ಈಗ ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ಸರ್ಕಾರದ ಭಾಗ ಆಗೈತೆ. ಈಗ ನಾವು ಅವ್ರಿಗೆ ಬೆನ್ನತ್ತಾನ, ಅವರಿಂದನೇ ಸ್ಟಾರ್ಟ್ ಆಗಿತ್ತು. ಹಂಗಾಗಿ ಆ ಅಮ್ಮ ಇವತ್ತು ಯೋಗ ಕೂಡಿ ಇವತ್ತು ಕರೆಸ್ಕೊಂಡೈತೆ, ಇವತ್ತಿಂದ ಚಾಲನೆ ಆಗೈತೆ, ಚಾಲನೆ ಸಿಕ್ಕೈತೆ. ಇದೇ ಪ್ರಕಾರ ನೀವೆಲ್ಲರೂ ಸೇರಿ, ನೀವು ಸಮಿತಿಯರು ಆವಾಗ ನಮಗೂ ಪ್ರೆಜರ್ ಹಾಕ್ರಿ, ನಾವು ಹೋಗ್ತಾ ಇರ್ತೀವಿ. ನಾವು ಈಗ ಇಲ್ಲಿ ತನಕ ಮಾಡ್ಕೊಂಡು ಬಂದಿರೋದು ನಿಮಗೆಲ್ಲ ಗೊತ್ತೈತಿ, ನಿಮಗೆ ಹೇಳ್ಕೊಂತಾನೆ ಬಂದೀನಿ. ಏನಣ್ಣ, ನಿಮಗೆಲ್ಲ ಹೇಳ್ಕೊಂತಾನೆ ಬಂದೀನಿ. ನಾವು ಏನು ಮಾಡಿದ್ದೀವಿ, ಏನು ಬಿಟ್ಟಿದ್ದೀವಿ ಅನ್ನೋದು. ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಲ್ಲೇನು ಆಗಲಿಲ್ಲ ಅಂತೇಳಿ. ಹಂಗಾಗಿ ಈಗ ನಮ್ಮ